ನಮಸ್ಕಾರ ಕನ್ನಡಿಗಾಸ್. ಸೊ ನಿಮ್ಗೆ ಗೊತ್ತಿದ್ದಂಗೆ ನಂದು ಫೇಸ್ 2 ಅಕೌಂಟು ನೆನೆ ರಿಸೀವ್ ಆಗಿದೆ. ಸೊ ನಾನು ಇವತ್ತು ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ಫೇಸ್ 2 ಅಕೌಂಟ್ ನಾನು ಆಲ್ಮೋಸ್ಟ್ ನೆನೆ ಮಧ್ಯಾಹ್ನ ರಿಸೀವ್ ಆಯಿತು, ಅರೌಂಡ್ 12:30. ಸೊ ನಾನು ಏನು ಟ್ರೇಡ್ಸ್ ತೊಗೊಂಡೆ, ಎಷ್ಟು ಪ್ರಾಫಿಟ್ ಮಾಡಿದೆ, ಎಷ್ಟು ಲಾಸ್ ಮಾಡಿದೆ, ಅದು ಕಂಪ್ಲೀಟ್ ಡೀಟೇಲ್ಸ್ ನಾನು ಇವತ್ತು ಈ ವಿಡಿಯೋದಲ್ಲಿ ಕೊಡ್ತೀನಿ. ಆ್ಯಂಡ್ ನೀವು ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಓಕೆ. ಆ್ಯಂಡ್ ನೀವು ಫಂಡೆಡ್ ಚಾನಲ್ಸ್ ತೊಗೊಬೇಕು ಅಂತಂದರೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ನೀವು ನಮ್ಮ ಲಿಂಕ್ ಮುಖಾಂತರ ಜಾಯ್ನ್ ಆದರೆ ನಿಮಗೆ 5% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಓಕೆ. ಸೊ ಲೆಟ್ ಸ್ಟಾರ್ಟ್ ತೆಗೆದು. ಸೊ ನನಗೆ ನಿನ್ನೆ ನನಗೆ ಅಕೌಂಟ್ ಸಿಕ್ಕಿದ್ದು ಅರೌಂಡ್ 12:30. ಸೊ ನನ್ನ ಇನ್ಷಿಯಲ್ ಬ್ಯಾಲೆನ್ಸ್ ಇದ್ದಿದ್ದು ಬರೀ $5,000. ಸೊ $5,000 ನಾನು ಆಲ್ಮೋಸ್ಟ್ $82 ಪ್ರಾಫಿಟ್ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ. ಸೊ ಆಲ್ಮೋಸ್ಟ್ 1.64% ನಂದು ನಿನ್ನೆ ಟಾರ್ಗೆಟ್ ಅಚೀವ್ ಆಗಿದೆ. ಓಕೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ನಂದು ಟ್ರೇಡಿಂಗ್ ಅಬ್ಜೆಕ್ಟಿವ್ಸ್ ಬಂದರೆ ನೀವು ಇಲ್ಲಿ ನೋಡ್ಬೋದು. ನಂದು ಓವರ್ ಆಲ್ ಡೈಲಿ ಲಾಸ್ ಲಿಮಿಟ್ ಬಂದು $254, ಮ್ಯಾಕ್ಸಿಮಮ್ ಲಾಸ್ ಲಿಮಿಟ್ ಬಂದು $582. ಬಟ್ ಆ್ಯಕ್ಚುಲಿ ಇಲ್ಲಿ ಡೈಲಿ ಲಾಸ್ ಲಿಮಿಟ್ ಬಂದು $250 ಇರುತ್ತೆ, ಆ್ಯಂಡ್ ಮ್ಯಾಕ್ಸಿಮಮ್ ಲಾಸ್ ಲಿಮಿಟ್ ಬಂದು $500 ಇರುತ್ತೆ. ಬಟ್ ಏನು ಇಲ್ಲಿ ತೋರಿಸ್ತಾ ಇದೆ, ನಾನು $82 ಪ್ರಾಫಿಟ್ ಮಾಡಿದ್ದೀನಿ, ಅದರಿಂದ ಅದು ಆ್ಯಡ್ ಆಗಿ $582 ತೋರಿಸ್ತಾ ಇದೆ. ಆ್ಯಂಡ್ ನಂದು ಡೈಲಿ $250 ಟಾರ್ಗೆಟಲ್ಲಿ $168 ಮಾತ್ರ ಲೆಫ್ಟ್ ಇದೆ. 32% ಆಲ್ರೆಡಿ ಕಂಪ್ಲೀಟ್ ಆಗಿದೆ ವಿತಿನ್ ಒನ್ ಡೇ, ಅಂದರೆ ವಿತಿನ್ ಒನ್ ಡೇನಲ್ಲ, ವಿತಿನ್ ಹಾಫ್ ಡೇ. ಓಕೆ. ಸೊ ಇದು ಕಂಪ್ಲೀಟ್ ಆಗಿದೆ. ಸೊ ನಿಮ್ಗೆ ಇದು ತೋರಿಸೋದಾದರೆ ಇಲ್ಲಿ ನೋಡಿ. ಸೊ ನಂದು ಆವ್ರೇಜ್ ವಿನ್ ಬಂದು 37%, ಆವ್ರೇಜ್ ಲಾಸ್ ಬಂದು 16.4%, $16.40 ಆವ್ರೇಜ್ ಲಾಸು, ಆವ್ರೇಜ್ ವಿನ್ ಬಂದು $37. ಸೊ ಇಲ್ಲಿ ನೀವು ನೋಡ್ಬೋದು ರಿಸ್ಕ್ ಟು ರಿವಾರ್ಡ್ ಎಷ್ಟಿದೆ ಅಂತ. ಸೊ ನಂದು $100 ಕಳ್ಕೊಂಡ್ರು ಮಿನಿಮಮ್ $200 ಏಮ್ ಮಾಡೇ ಮಾಡ್ತೀನಿ. ಓಕೆ. ವಿನ್ ರೇಷಿಯೋ ಇಸ್ 50%. ಆ್ಯಂಡ್ ನೀವು ಇಲ್ಲಿ ನೋಡೋದಾದರೆ ನಾನು ನಿನ್ನೆ ಟ್ರೇಡ್ ತೊಗೊಂಡ್ರೆ, ನಿನ್ನೆ ಮಾರ್ಚ್ 1 ಟ್ರೇಡ್ ತೊಗೊಂಡಿದ್ದೆ. ಸೊ ನಂದು ಪ್ರಾಫಿಟ್ ಬಂದು $84.1, ಆಲ್ಮೋಸ್ಟ್ $84 ಇನ್ ಅ ಸಿಂಗಲ್ ಡೇ ಮಾಡಿದ್ದೀನಿ. ಸೊ ಇಲ್ಲೂ ನೋಡ್ಬೋದು ನೀವು $84 ನೆನ್ನೆ ಬರೀ ಇದು ಕ್ಯಾಲೆಂಡರು ನಿಮ್ಗೆ ಗೊತ್ತಿರ್ಬೋದು. ಪ್ರಾಫಿಟ್ ಆರ್ ಲಾಸ್, ಇಲ್ಲಿ ಪ್ರಾಫಿಟ್ ಇದೆ ಗ್ರೀನ್ ಇರುತ್ತೆ, ಲಾಸ್ ಇದ್ದರೆ ರೆಡ್ ಇರುತ್ತೆ. ಸೊ ಆ್ಯಂಡ್ ಇವಾಗ ನಾನು ನನ್ನ ಟರ್ಮಿನಲ್ ತೋರಿಸ್ತೀನಿ. ಸೊ ಟರ್ಮಿನಲ್ ನೋಡ್ಸೋದಾದರೆ ಒಂದು ಸೆಕೆಂಡ್. ಸ್ಕ್ರೀನೇ ಮೂವ್ ಮಾಡೋಕ್ಕಾಗ್ತಾ ಇಲ್ವೇ? ಓಕೆ. ಸೊ ನಾನು ಟರ್ಮಿನಲ್ಗೆ ಬರೋದಾದರೆ, ಸೊ ಇದು ನಂದು ಬ್ರೋಕರ್ ಟರ್ಮಿನಲ್ಲು. ಆ್ಯಂಡ್ ಇಲ್ಲಿ ನೋಡೋದಾದರೆ ಇಲ್ಲೂ ಅಷ್ಟೇ $582. ಸೊ ಸೇಮ್ ನೀವು ಏನಲ್ಲಿ ನೋಡಿರಿ ಅದೇ ಇದು. ಜಸ್ಟ್ ಇದು ಅಂದರೆ ನಾನು ಅಲ್ಲಿ ಮೇನ್ ನಾನು ಏನು ಟ್ರೇಡ್ಸ್ ತಗೋ ಆಟೋಮೆಟಿಕ್ ಅಲ್ಲಿ ನಂದು ಡ್ಯಾಶ್ ಬೋರ್ಡಲ್ಲಿ ಅಪ್ಡೇಟ್ ಆಗುತ್ತೆ, ಯಾಕಂದರೆ ಇದು ಫಂಡೆಡ್ ಚಾಲೆಂಜ್ ಅಲ್ವಾ. ಸೊ ಅದರಿಂದ ಡ್ಯಾಶ್ ಬೋರ್ಡ್ ಅಪ್ಡೇಟ್ ಆಗುತ್ತೆ. ಸೊ ಓಪನ್ ಪೊಸಿಷನ್ಸ್ ಯಾವುದೂ ಇಲ್ಲ. ಸೊ ಕ್ಲೋಸ್ ಪೊಸಿಷನ್ಸ್ ಬಂದರೆ, ಆ್ಯಂಡ್ ಕ್ಲೋಸ್ ಪೊಸಿಷನ್ಸ್ ಹಿಸ್ಟ್ರಿಗೆ ಬಂದರೆ, ಸೊ ಇಲ್ಲಿ ನೀವು ನೋಡ್ಬೋದು ನಾನು ಆ್ಯಕ್ಚುಲಿ ಫಸ್ಟ್ ಟ್ರೇಡ್ ಬಂದು ಯಾವುದರಲ್ಲಿ ಇದರಲ್ಲಿ ತೊಗೊಂಡೆ, EURUD ಬ್ರೇಕ್ ಡೌನ್ ರೀಟೆಸ್ಟ್, ಅಂದರೆ ಹೈಯರ್ ಟೈಮ್ ಫ್ರೇಮ್ಸಲ್ಲಿ ತೊಗೊಂಡಿದ್ದೆ. ಬಟ್ ಅದು ನನ್ನ ಸ್ಟಾಪ್ ಲಾಸ್ ಹಿಟ್ಟಾಗಿ ಅಲ್ಲಿಂದ ಕೆಳಗೆ ಬಿದ್ದಿದೆ, ಅದು ನಿಮ್ಗೆ ತೋರಿಸ್ತೀನಿ. ಅದರಿಂದ ನಾನು ಫಸ್ಟ್ ಟ್ರೇಡ್ $46 ಲಾಸ್ ಬುಕ್ ಮಾಡಿದೆ. ಓಕೆ. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಎಂಟ್ರಿ ತೊಗೊಂಡಿದ್ದೆ GBP/JPY. ಆ್ಯಕ್ಚುಲಿ ಇದು ಹೈಯರ್ ಟೈಮ್ ಫ್ರೇಮಲ್ಲಿ ಎಂಟ್ರಿ ತೊಗೊಬೇಕಾಗಿತ್ತು, ಬಟ್ 50 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನನಗೆ ಒಂದು ರಿಜೆಕ್ಷನ್ ಕಾಣಿಸ್ತು. ಸೊ ಆ್ಯಸ್ ಎ ಸ್ಕ್ಯಾಲ್ಪಿಂಗ್ ಟ್ರೇಡ್ ಮಾಡಿ $28 ಪ್ರಾಫಿಟ್ ಬುಕ್ ಮಾಡಿದೆ. ಅದಾದಮೇಲೆ ಗೋಲ್ಡಲ್ಲಿ ಒಂದು ಎಂಟ್ರಿ ತೊಗೊಂಡೆ, ಬಟ್ ಗೋಲ್ಡಲ್ಲಿ ಮಾರ್ಕೆಟು ಎಂಟ್ರಿ ತೊಗೊಂಡ್ಮೇಲೆ ಯಾಕಂದರೆ ಮೂವ್ಮೆಂಟ್ಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ನನಗೆ ಅದು ಕೆಳಗಡೆ ಬರುತ್ತೆ ಅಂತ ಅನಿಸ್ತಾರಿಲ್ಲ. ಸೊ ಅದರಿಂದ ನನಗೆ ಆಲ್ಮೋಸ್ಟ್ $9 ಲಾಸಲ್ಲಿ ಕ್ಲೋಸ್ ಮಾಡಿದೆ. ಬಿಕಾಸ್ ಐ ವಾಸ್ ಲೈಕ್, ನಾನೇನು ಪ್ಲ್ಯಾನ್ ಮಾಡ್ತಾಯಿದ್ದೆ ಅಂದರೆ ತಿರ್ಗಾ ಲೆವೆಲ್ಸ್ ಬಂದರೆ ಐ ವಾಸ್ ಥಿಂಕಿಂಗ್ ಟು ರೀ ಎಂಟರ್ ದಟ್. ಓಕೆ. ಸೊ ಅದಾದಮೇಲೆ ತಿರ್ಗಾ ಗೋಲ್ಡು ಅದೇ ಲೆವೆಲ್ಗೆ ಬಂತು. ಸೊ ಎಂಟ್ರಿ ಕೊಟ್ಟು ಆಲ್ಮೋಸ್ಟ್ $37 ನಾನು ಪ್ರಾಫಿಟ್ ಬುಕ್ ಮಾಡಿದೆ ಗೋಲ್ಡಲ್ಲಿ. ಅದಾದಮೇಲೆ GBP/JPY ಒಂದು ಎಂಟ್ರಿ ಕೊಡೋಕತ್ತೆ, ಬೈ ಮಿಸ್ಟೇಕ್ 2 ಎಂಟ್ರಿ ಆಗೋಯ್ತು. ಸೊ ಆ್ಯಕ್ಚುಲಿ ಇದು ಎಷ್ಟು ಆಲ್ಮೋಸ್ಟ್ $6 ಮತ್ತು $4 ಲಾಸಲ್ಲಿ ಬುಕ್ ಕ್ಲೋಸ್ ಮಾಡಿದ್ದೀನಿ. ಏನಂತ ಕ್ಲೋಸ್ ಮಾಡಿದೆ ಅಂದರೆ, ನಾನು ಎಂಡ್ ಆಫ್ ದ ಡೇ ಮಾರ್ನಿಂಗಿಂದ ಹೋಲ್ಡ್ ಮಾಡ್ತಾಯಿದ್ದೆ ಟ್ರೇಡು. ಸೊ ಮಾರ್ಕೆಟು ತುಂಬ ರಿಜೆಕ್ಷನ್ಸ್ ತೊಗೊತಾ, ಲೆವೆಲ್ಸ್ ತೋರಿಸ್ತೀನಿ ನಿಮಗೆ ಚಾರ್ಟಲ್ಲಿ, ತುಂಬ ರಿಜೆಕ್ಷನ್ಸ್ ತೊಗೊತಾನೆ ಇತ್ತು. ಬಟ್ ತೊಗೊಂಡು ಕೆಳಗಡೆ ಬಂತಿರೋ ಕೆಳಗಡೆ ಮೇಲೆ ಹೋಗ್ತಾಯಿದೆ. ಸೊ ನನಗೆ ಓಕೆ, ಐ ಆಮ್ ನಾಟ್ ಮೋರ್ ಕಾನ್ಫಿಡೆಂಟ್, ನಾನು ಮೋರ್ ಕಾನ್ಫಿಡೆಂಟ್ ಇರಲಿಲ್ಲ. ಸೊ ಅದರಿಂದ ನಾನು ಕ್ಲೋಸ್ ಮಾಡಿದೆ. ಬಟ್ ಅದಾದಮೇಲೆ ತಿರ್ಗಾ ಕೆಳಗಡೆ ಬಂದು ತಿರ್ಗಾ ಅಲ್ಲೇ ಸೈಡ್ ವೇಸಲ್ಲಿದೆ.
ಅದಾದಮೇಲೆ UR UST ಒಂದು ಟ್ರೇಡ್ ತೊಗೊಂಡಿದ್ದೆ, ಇದು ಮಧ್ಯಾಹ್ನದಿಂದ ಹೋಲ್ಡ್ ಮಾಡ್ತಾ ಇದೆ ಆ್ಯಕ್ಚುಲಿ. ಸೊ ಇದರಲ್ಲಿ ಆಲ್ಮೋಸ್ಟ್ $20 ಪ್ರಾಫಿಟ್ ಬುಕ್ ಮಾಡಿದೆ. ಅದಾದಮೇಲೆ ನನ್ನ ನೈಟ್ ಅರೌಂಡ್ 845 ತಿರ್ಗಾ ಗೋಲ್ಡ್ನ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಅಲ್ಲಿ $63 ಬುಕ್ ಮಾಡಿದೆ. ಏನಕ್ಕೆ ತೊಗೊಂಡೆ ಅಂದರೆ ನಾನು ಬ್ರೇಕ್ಔಟ್ ರೇಟ್ ತೊಗೊಂಡೆ, ಬ್ರೇಕ್ಔಟ್ ಹಾಕಿದ್ದು. ಬಟ್ ನಾನು ನನ್ನ ಫಸ್ಟ್ ಟಾರ್ಗೆಟ್ಗೆ ಕ್ಲೋಸ್ ಮಾಡಿದೆ. ಬಟ್ ನಾನು ಹೋಲ್ಡ್ ಮಾಡಿದ್ದಿದ್ರೆ ನಾನು ಇವತ್ತೇ ಫೇಸ್ 1 ಪಾಸ್ ಆಗ್ತಾಯಿತ್ತು. ಇವತ್ತೇ ಅಂದರೆ ಅದೇ ನಿನ್ನೆ ಒಂದೇ ದಿವಸ ನನ್ನ ಫೇಸ್ 2 ಕೂಡ ಕ್ಲಿಯರ್ ಆಗ್ತಾಯಿತ್ತು. ಬಟ್ ನೋ ವರೀಸ್, ನನ್ನ ಟಾರ್ಗೆಟ್ ನಾನು ಹೋಲ್ಡ್ ಮಾಡಿದೆ, ಕ್ಲೋಸ್ ಮಾಡಿದೆ. ಸೊ ನಾವು ವಿಲ್ ಗೆಟ್ ಇನ್ ಟು ದ ಚಾರ್ಟ್ಸ್. ಸೊ ಚಾರ್ಟ್ಸ್ ಬರೋದಾದರೆ ಇದು ನಂದು EUR/AUD ಟ್ರೇಡ್. ಸೊ ನಾನು ಆ್ಯಕ್ಚುಲಿ ಎಂಟ್ರಿ ತೊಗೊಂಡಿದ್ದು ಈ ಝೋನಲ್ಲಿ, ಈ ರಿಜೆಕ್ಷನ್ಸ್ ಇದೆಯಲ್ಲ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಎಂಟ್ರಿ ತೊಗೊಂಡಿದ್ದು. 1 ಸೆಕೆಂಡ್. ನೋಡಿ, ನಾನು ಆ್ಯಕ್ಚುಲಿ ಎಂಟ್ರಿ ತೊಗೊಂಡಿದ್ದು ಇಲ್ಲಿ ಈ ಝೋನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಮಾರ್ಕ್ ಮಾಡಿರೋ ಝೋನು, ಈ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದ ತಕ್ಷಣ ನಾನು ಎಂಟ್ರಿ ತೊಗೊಂಡೆ ಶಾರ್ಟ್ಗೆ. ಬಟ್ ಮಾರ್ಕೆಟ್ ಇಲ್ಲಿಂದ ಮೇಲೋಗಿ ತಿರ್ಗಾ ಕೆಳಗಡೆ ಬಂದು ತಿರ್ಗಾ ಮೇಲೋಗಿ ಇವಾಗ ಬಿದ್ದಿದೆ. ಓಕೆ, ಅದೇ ನೋಡಿದೆ. ಬಟ್ ಡಬಲ್ ಟಾಪ್ ಬ್ರೇಕ್ ಡೌನ್ ಆಗಿ ರೀಟೆಸ್ಟ್ ಆಗಿ ಪರ್ಫೆಕ್ಟಾಗಿ ಬಿದ್ದಿದೆ. ಬಟ್ ಏನು ಮಿಸ್ಟೇಕ್ ಆಯಿತು ಏನು ಅಂತ ನಾನು ನಿಮ್ಗೆ ಇಲ್ಲೊಂದು ತೋರಿಸ್ತೀನಿ ನೋಡಿ. ಸೊ 1 hour ಟೈಮ್ ಫ್ರೇಮ್ ಬರೋದಾದರೆ ನೋಡಿ, ನಾನು ಆ್ಯಕ್ಚುಲಿ SL ಇಟ್ಟಿದ್ದು ಇಲ್ಲಿ, ಇದ್ರ ಅಬೋ ಈ ವಿಕ್ ಇದೆಯಲ್ಲ, ಇದ್ರ ಅಬೋ SL ಇಟ್ಟಿದ್ದು. ಸೊ ನಾನು ಅದೇ ಇದ್ರ ಅಬೋ ಸಂವೇರ್ ಇಲ್ಲಿತ್ತು SL. ನಂದು SL ಅಲ್ಲೇ ಇದ್ದಿದ್ರೆ ನಂದು ಟ್ರಿಗರ್ ಆಗ್ತಾರೆ, SL ಟ್ರಿಗರ್ ಆಗ್ತಾಯಿಲ್ಲ, ಐ ಕುಡ್ ಬಿ ಇನ್ ಪ್ರಾಫಿಟ್. ಬಟ್ ಏನಾಯಿತು ಅಂದರೆ ಒನ್ಸ್ ಮಾರ್ಕೆಟ್ ಇಷ್ಟು ಬುಲ್ಲಿಶ್ನೆಸ್ ನೋಡಿದ್ನಲ್ಲ, ಸೊ ಇದು ಬ್ರೇಕ್ ಆದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋ ಒಂದು ವ್ಯೂವಲ್ಲಿ ನಾನು ಇದ್ರ ಮೇಲೆ SL ಇಟ್ಟೆ, ಈ ವಿಕ್ ಮೇಲೆ SL ಇಟ್ಟೆ. ಬಟ್ ಮಾರ್ಕೆಟು ನೋಡಿ, ಅದಕ್ಕೆ ಯಾವತ್ತು SL ಚೇಂಜ್ ಮಾಡಬಾರ್ದು. ನಿಮ್ದು ಏನು ಪರ್ಫೆಕ್ಟ್ ಲೆವೆಲ್ಸ್ ಇರುತ್ತೋ ಆ ಲೆವೆಲ್ಸ್ಗೆ ವೆಯ್ಟ್ ಮಾಡಿ, ವೆದರ್ ಇಟ್ ಈಸ್ SL ಪ್ರಾಫಿಟ್ ಅಂತಲೇ ಟ್ರೇಡ್ ಮಾಡಬೇಕು. ಸೊ ಇದು SL ಇಟ್ಟಾಯ್ತು. ಬಟ್ ಅದಾದಮೇಲೆ ನೋಡಿ ಇಷ್ಟು ಕೆಳಗಡೆ ಬಂದಿದೆ. ಹ್ಯಾಡ್ ಬಿ ಇನ್ ಗುಡ್ ಪ್ರಾಫಿಟ್ ಓನ್ಲಿ, ಅರೌಂಡ್ $20-30 ಪ್ರಾಫಿಟ್ ಇರ್ತಾಯಿದೆ ನಾನು ತೊಗೊಳೋ ಲಾಟ್ ಸೈಜ್ ಮೇಲೆ. ಆ್ಯಂಡ್ ಅದಾದಮೇಲೆ ಇದ್ರ ಫಸ್ಟ್ ಟ್ರೇಡ್ ಲಾಸ್ ಆಯಿತು. ಸೊ ಅದಾದಮೇಲೆ ತಿರ್ಗಾ ನಾನು GBP JPY ಎಂಟ್ರಿ ತೊಗೊಂಡೆ. ಲೆಟ್ ಮಿ ಓಪನ್ GBP JPY ಅಷ್ಟೇ. ನಾನು ಆ್ಯಕ್ಚುಲಿ GBP JPY 4 hours ಟೈಮ್ ಫ್ರೇಮಲ್ಲಿ ಅನಲೈಸಿಸ್ ಮಾಡಿಬಿಟ್ಟಿದ್ದು. ಇಲ್ಲಿ ನೋಡೋದಾದರೆ 4 ಅವರ್ಸಲ್ಲಿ ಪರ್ಫೆಕ್ಟಾಗಿ ರೆಸ್ಪೆಕ್ಟ್ ಲೆವೆಲ್ಸ್ ಮಾಡಿದೆ ನೋಡಿ. ಈ ರಿಜೆಕ್ಷನ್ಸ್ ತೊಗೊಂತು ಅಲ್ಲಿಂದ ಬೀಳ್ತಾ ಇದೆ, ಇನ್ನು ಬಿದ್ದಿಲ್ಲ. ಯಾಕಂದರೆ ಒಂದು ಕ್ಯಾಂಡಲ್ 4 hours ಕ್ಯಾಂಡಲ್ ಅಲ್ವಾ, ಸೊ ವೆಯ್ಟ್ ಮಾಡಬೇಕು. ಸೊ ಟಾರ್ಗೆಟ್ ಬಂದು ಇಲ್ಲಿ ಗಂಟ ಇದೆ. ಫಸ್ಟ್ ಟಾರ್ಗೆಟ್ ಇದು, ಸೆಕೆಂಡ್ ಟಾರ್ಗೆಟ್ ಇದು. ಓಕೆ, ಸೊ ನಾನು ಎಲ್ಲಿ ತೊಗೊಂಡೆ ಎಂಟ್ರಿ ಅಂತಂದರೆ, ಸೊ 15 ಮಿನಿಟ್ಸ್ ಬಂದರೆ ನಿಮ್ಗೆ ಈ ಝೋನ್ ಕಾಣಿಸ್ತಾ ಇದೆಯಾ? ಇಲ್ಲಿ ರಿಜೆಕ್ಷನ್ಸ್ ಮಾರ್ಕೆಟ್ ರಿಜೆಕ್ಷನ್ಸ್ ತೊಗೊಂಡು ಒಂದು ಬೇರಿಶ್ ಕ್ಯಾಂಡಲ್ ಮಾಡ್ತು. ಸೊ ನಾನು ಇಲ್ಲೇ ಈ ಕ್ಯಾಂಡಲ್ ಕ್ಲೋಸ್ ಆಗಿದ ತಕ್ಷಣ ಎಂಟ್ರಿ ಕೊಟ್ಟೆ. ಸೊ ಅಲ್ಲಿಂದ ನಾನು ಟಾರ್ಗೆಟ್ ಇದ್ದಿದ್ದು ಇಲ್ಲಿ ಗಂಟ. ಒನ್ಸ್ ನಾನು ಟಾರ್ಗೆಟ್ ಟಚ್ ಆಗಿದ ತಕ್ಷಣ ನಾನು ಟ್ರೇಡ್ ಕ್ಲೋಸ್ ಮಾಡಿದೆ ಇಮಿಡಿಯೇಟ್. ನೋಡಿ, ಅದಾದಮೇಲೆ ಇದು ಬ್ರೇಕ್ ಮಾಡ್ತು ನಾನು ಹೋಲ್ಡ್ ಮಾಡಿದ್ದೆ. ತಿರ್ಗಾ ನೋಡಿ ಮೇಲೋಯ್ತು, ತಿರ್ಗಾ ಕೆಳಗಡೆ ಬರ್ತು. ಸೊ ಅದಾದಮೇಲೆ ನಾನು ನಾನು ಎಲ್ಲಿ ಎಂಟ್ರಿ ತೊಗೊಂಡೆ ಅಂತಂದರೆ, ಅದಾದಮೇಲೆ ನೋಡಿ ಮಾರ್ಕೆಟು ಈ ಈ ಡಬಲ್ ಟಾಪ್ ಇದೆಯಲ್ಲ, ಈ ರೀಟೆಸ್ಟಲ್ಲಿ ನಾನು ತಿರ್ಗಾ ಇನ್ನೊಂದು ಎಂಟ್ರಿ ತೊಗೊಂಡೆ. ಅದು 1.1 ಲಾಟ್ ತೊಗೊಂಡೋಗೋದೆ. ಬಟ್ 2 ಲಾಟ್ ಎಕ್ಸಿಕ್ಯೂಟ್ ಆಯಿತು. ಬಟ್ ಅದಾದಮೇಲೆ ಮೇಲೆ ಹೋಗಿ ನೋಡಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಇಲ್ಲೇ ಕನ್ಸಾಲಿಡೇಟ್ ಆಗ್ತಾಯಿತ್ತು. ಬಟ್ ಒನ್ಸ್ ಕಾಸ್ಟ್ ಹತ್ತಿರ ಬಂದಾಗ ನಾನು ಕ್ಲೋಸ್ ಮಾಡಿದೆ. ಸೊ ಐ ವಾಸ್ ನಾಟ್ ಕಾನ್ಫಿಡೆಂಟ್ ಇನ್ ದಿಸ್ ಟ್ರೇಡ್. ಬಟ್ ಅದಾದಮೇಲೆ ಬಿತ್ತು. ಬಟ್ ನೋ ವರೀಸ್, ಐ ಮೇಡ್ ಪ್ರಾಫಿಟ್ ಇನ್ ದಿಸ್ ಟ್ರೇಡ್ ಆಲ್ಸೋ. ಅದಾದಮೇಲೆ ನಾನು ಎಂಟ್ರಿ ತೊಗೊಂಡಿದ್ದು UR/UST ಎಂತ ತೊಗೊಂಡೆ ಅಂತಂದರೆ, one second, let me come to 15 minutes. This is EUR/USD. sorry, I'll come to EUR/USD. then ನೋಡ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇದೆ. EUR/USD ನೀವು ನೋಡ್ಬೋದು. ಇಲ್ಲಿ ನೋಡಿ ಇದೊಂದು ಮಾರ್ಕೆಟಲ್ಲಿ ಸಪೋರ್ಟ್ ತೊಗೊಂಡು ಒಂದೇ ಸಪೋರ್ಟ್ ತೊಗೊಂಡು ಬ್ರೇಕ್ ಆಯಿತು. ಸೊ ರೀಟೆಸ್ಟ್ ಆದಮೇಲೆ ನೋಡಿ ಈ ಝೋನ್ ರೀಟೆಸ್ಟ್ ಆಗಿದೆ. ರೀಟೆಸ್ಟ್ ಆದಮೇಲೆ ಮಾರ್ಕೆಟ್ ಬಿದ್ದ ಮೇಲೆ ಯಾವತ್ತೂ ಒಂದೇ ಸತಿ ಮಾರ್ಕೆಟ್ ಹಿಂಗೆ ಫಾಲ್ ಆಗೋಲ್ಲ. ಹಿಂಗೆ ಹೋಗಿ ಹಿಂಗೆ ಫಾಲ್ ಆಗಿ ಹಿಂಗೆ ಮಾರ್ಕೆಟ್ ಹಿಂಗೆ ಯಾವತ್ತೂ ಫಾಲ್ ಆಗೋದು ಇಲ್ಲ, ಹಿಂಗೆ ಹೋಗಿ ಫಾಲ್ ಆಗೋದು. ಸೊ ಅದರಿಂದ ನಾನೇನು ಮಾಡಿದೆ,
ಸೊ ಮಾರ್ಕೆಟ್ ಒನ್ಸ್ ಹಿಂಗೆ ಬಂದು ಈ ಪ್ಯಾಟ್ರನ್ ಕನ್ಸಲ್ಟ್ ಆದಮೇಲೆ ಈ ಐಯಲ್ಲಿ ಲೆಟ್ ಮಿ ಝೂಮ್ ದಿಸ್. ನೋಡಿ ಮಾರ್ಕೆಟ್ ಇಲ್ಲಿ ಬಿದ್ದು ತಿರ್ಗಾ ಹಿಂಗೆ ಹೋಗಿ ತಿರ್ಗಾ ಈ ಐಗೆ ಬಂತು ನೋಡಿ. ಈ ಐಯಲ್ಲಿ ನಾನು ಶಾರ್ಟ್ ಮಾಡಿದ್ದು, ಈ ಐಯಲ್ಲಿ ಇಲ್ಲಿ ಶಾರ್ಟ್ ಮಾಡಿದ್ದು. ಬಟ್ ಮಾರ್ನಿಂಗಿಂದ ಓಲ್ಡ್ ಮಾಡ್ತಾ ತಿರ್ಗಾ ಮೇಲೋಯ್ತು, ಕೆಳಗಡೆ ಬಂತು, ಮೇಲೋಯ್ತು, ಕೆಳಗಡೆ ಬಂತು, ತಿರ್ಗಾ ಮೇಲೋಯ್ತು, ತಿರ್ಗಾ ಬಟ್ ಇಲ್ಲಿ ಕೆಳಗಡೆ ಬಂತು. ನನಗೆ ಇದು ಯಾಕೋ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅನಿಸ್ತು. ಒನ್ಸ್ ನನಗೆ ಟಾರ್ಗೆಟ್ ಟಚ್ ವೇಟ್ ಮಾಡ್ತಾ ಇದ್ದೆ, ತಿರ್ಗಾ ಟಚ್ ಆಗಿದ ತಕ್ಷಣ ಕ್ಲೋಸ್ ಮಾಡಿದೆ. ಕ್ಲೋಸ್ ಮಾಡಿದ ತಕ್ಷಣ ಮಾರ್ಕೆಟ್ ಇಮಿಡಿಯೇಟ್ ರಿವರ್ಸಲ್ ಆಗಿ ಇಲ್ಲಿದೆ. ಸೊ ಇದರಲ್ಲಿ ನಾನು ಆಲ್ಮೋಸ್ಟ್ $20 ಪ್ರಾಫಿಟ್ ಬಂದೆ. ಓಕೆ, ಸೊ ಇಷ್ಟು ಸಿಂಪಲ್ ಥಿಂಗ್ಸ್ ವರ್ಕಿಂದ ಮಾರ್ಕೆಟ್ ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೋಬೋದು. ಅದಾದಮೇಲೆ ಸೊ ಗೋಲ್ಡೆಲ್ಲ ಬಿಡಿ, ತುಂಬ ಅಗ್ರೆಸಿವ್ ಅದೇನದು ಗೋಲ್ಡ್ ಈಸ್ ಮೇಡ್ ಫಾರ್ ಅಗ್ರೆಸಿವ್ನೆಸ್. ಸೊ ಗೋಲ್ಡಲ್ಲಿ ಏನು ಬೇಸಿಸ್ ಮೇಲೆ ತೊಗೊಂಡೆ ಅಂತಂದರೆ ನೋಡಿ, ಈ ಲೈನ್ ಫಸ್ಟ್ ಟ್ರೇಡ್ ತೊಗೊಂಡೆ ಗೊತ್ತಾ. ಫಸ್ಟ್ ಟ್ರೇಡ್ ನಾನು ನೋಡಿ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದ್ದ ತಕ್ಷಣ ಇದೊಂದು ನಂದು ಈ ಝೋನ್ ಇದೆಯಲ್ಲ, ಈ ಲೈನು ಹಾರಿಜಾಂಟಲ್ ಲೈನ್, ಇದು ಬಂದು ಒಂದು ರೆಸಿಸ್ಟೆನ್ಸ್ ಝೋನು. ಸೊ ಆ ಝೋನಲ್ಲಿ ನಾನು ಆ್ಯಕ್ಚುಲಿ ಶಾರ್ಟ್ ಮಾಡಿದೆ. ಬಟ್ ಮಾರ್ಕೆಟು ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದು ಆ್ಯಕ್ಚುಲಿ 1 hour ಟೈಮ್ ಫ್ರೇಮ್. ಮಾರ್ಕೆಟ್ ಮೇಲೆ ಹೋಗಿ ಸ್ಟಾರ್ಟ್ ಆಯಿತು. ಸೊ ನಾನು ಆಲ್ಮೋಸ್ಟ್ $9 ಲಾಸಲ್ಲಿ ಕ್ಲೋಸ್ ಮಾಡಿಬಿಟ್ಟೆ. ಅಂದರೆ ಹೋಲ್ಡ್ ಮಾಡಿದ್ದೆ, ಮೇಲೆ ಹೋಗಿ ತಿರ್ಗಾ ಕೆಳಗಡೆ ಬಂದಮೇಲೆ ನಾನು ಅಲ್ಲಿ ಕ್ಲೋಸ್ ಮಾಡಿದ್ದೆ. ಸೊ ಅದಾದಮೇಲೆ ಈ ಕನ್ಫರ್ಮೇಷನ್ ಇತ್ತು ನೋಡಿ. ಈ ಕ್ಯಾಂಡಲ್ ಆದಮೇಲೆ ಕ್ಯಾಂಡಲ್ ತಿರ್ಗಾ ಒಂದು ವಾಡೆ ಕ್ಲೋಸ್ ಕೊಡ್ತಲ್ಲ, ಈ ಕನ್ಫರ್ಮೇಷನ್ ಇಲ್ಲಿ ಎಂಟ್ರಿ ಕೊಟ್ಟೆ. ಇಲ್ಲಿಗೆ ನಾನು ಕ್ಲೋಸ್ ಮಾಡಿದೆ, $30 ಪ್ರಾಫಿಟ್ ಬುಕ್ ಮಾಡಿದೆ. ಫಸ್ಟ್ $9 ಲಾಸ್ ಬುಕ್ ಮಾಡಿದೆ, ಅದಾದಮೇಲೆ $30 ಪ್ರಾಫಿಟ್ ಬುಕ್ ಮಾಡಿದೆ ಇನ್ನು ಸೇಮ್ ಟ್ರೇಡ್. ಅದಾದಮೇಲೆ ತಿರ್ಗಾ ಎಲ್ಲಿ ಎಂಟ್ರಿ ತೊಗೊಂಡೆ ಅಂತಂದರೆ ಇದು 15 minutes ಟೈಮ್ ಫ್ರೇಮ್ ಬರ್ತೀನಿ. ಅದಾದಮೇಲೆ ಎಂಟ್ರಿ ತೊಗೊಂಡೆ ಅಂತಂದರೆ ಈ ಝೋನ್ ನೋಡಿ, ಇದು ನಂದು ರೆಸಿಸ್ಟೆನ್ಸ್ ಝೋನ್. ಈ ಬ್ರೇಕ್ಔಟಿಗೆ ನಾನು ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಒನ್ಸ್ ಈ ಝೋನ್ ಇಲ್ಲಿ ಬ್ರೇಕ್ಔಟ್ ಆಯ್ತು ನೋಡಿ, ಕ್ಯಾಂಡಲ್ ಬ್ರೇಕ್ಔಟ್ ಆಗಿ, ಯಾಕಂದರೆ ಸಡನ್ ಬ್ರೇಕ್ಔಟು ಅವೆಲ್ಲ ನಿಮಗೆ ರೀಟೆಸ್ಟಿಗೆ ಬರೋಲ್ಲ. ಓಕೆನಾ, ತುಂಬ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದರೆ ನಿಮಗೆ ರೀಟೆಸ್ಟಿಗೆ ಬರೋದೇ ಇಲ್ಲ 90% ಕೇಸಸಲ್ಲಿ. ಸೊ ಅದರಿಂದ ನಾನು ಸ್ವಲ್ಪ ಬ್ರೇಕ್ಔಟ್ ಆಗಿದ ತಕ್ಷಣ ಎಂಟ್ರಿ ಕೊಟ್ಬಿಟ್ಟೆ. ನಂದು ಟಾರ್ಗೆಟ್ ಇದ್ದಿದ್ದು ಇಲ್ಲಿಗೆ. ಸೊ ನಾನು ಇಲ್ಲಿ ಕ್ಲೋಸ್ ಮಾಡಿಬಿಟ್ಟೆ. ಎಷ್ಟು $60 ಪ್ರಾಫಿಟಲ್ಲಿ ಕ್ಲೋಸ್ ಮಾಡಿದೆ ಈ ಟಾರ್ಗೆಟ್ ಇಲ್ಲಿ. ಬಟ್ ಮಾರ್ಕೆಟ್ ಎಷ್ಟು ಹೋಗಿದೆ ಅಂತಂದರೆ ನನಗೆ ಇಲ್ಲಿಗೆ $60 ಅಂತಿದ್ರೆ, ಇಲ್ಲಿಗಂಟೆ ನನಗೆ ಬರೀ ಇಲ್ಲಿಗೆ $60 ಅಂದರೆ ಇನ್ನು ಇಲ್ಲಿ ಗಂಟೆ ಹೋಗಿದ್ರೆ ಎಷ್ಟು ಪ್ರಾಫಿಟ್ ಬಂದಿರೋದು ಅರ್ಥ ಮಾಡ್ಕೊಳ್ಳಿ ನೀವೇ. ಸೊ ನಾನು ಹೋಲ್ಡ್ ಮಾಡಬೇಕಿತ್ತು, ಬಟ್ ನೈಟ್ ಟೈಮ್ ಅಲ್ವಾ, ನಾನು ಆಚೆ ಇದ್ದೆ. ಸೊ ಆ್ಯಸ್ ಎ ಸ್ಕ್ಯಾಲ್ಪಿಂಗ್ ಟ್ರೇಡ್ ತೊಗೊಂಡಿದ್ದು. ಬಟ್ ನಾಟ್ ಎ ಗುಡ್, ನಾಟ್ ಬ್ಯಾಡ್. ಆಲ್ಮೋಸ್ಟ್ $82 ಪ್ರಾಫಿಟ್ ಮಾಡಿದ್ದೀನಿ ಸಿಂಗಲ್ ಡೇ. ಸೊ ಐ ಆಮ್ ಹ್ಯಾಪಿ ಫಾರ್ ದಟ್. ಸೊ ನೋಡೋಣ ಮಂಡೇ, ನೋಡೋಣ ಈ ಲೆವೆಲ್ಸಲ್ಲಿ ರಿಜೆಕ್ಷನ್ ತೊಗೊಂಡ್ರೆ ಇದ್ರ ಮೇಲೆ SLT ಐ ವಿಲ್ ಶಾರ್ಟ್ ಫಾರ್ ದಿಸ್ ಸಪೋರ್ಟ್. ಇಲ್ಲಿಂದ ಬೌನ್ಸ್ ಬೇಕಾಗೋ ಥರ ಇಲ್ಲ, ಇಲ್ಲಿಂದ ಬೌನ್ಸ್ ಬೇಕಾಗುತ್ತಾ ನೋಡಬೇಕು. ಸೊ ಅದು ಟ್ರೇಡ್ ಯಾಕಂದರೆ ಸ್ಯಾಟರ್ಡೆ ಸಂಡೇ ರಜಾ. ಸೊ ನೆಕ್ಸ್ಟ್ ಟ್ರೇಡಿಂಗ್ ಡೇಸ್ ಬಂದು ಮಂಡೇ. ಸೊ ಐ ಅಪ್ಡೇಟ್ ವಿಡಿಯೋ ಆನ್ ಮಂಡೇ ಆ್ಯಂಡ್ ಸ್ಯಾಟರ್ಡೆ ಸಂಡೇ ಸಮ್ ಎಜುಕೇಷನ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಸಪೋರ್ಟ್ ಮಿ ಗೈಸ್.